ಅಮ್ಕು ಡುಮ್ಕು ಅನ್ಕೊಂಡು ಕಪ್ಪೆ ಗಿಪ್ಪೆ ಅನ್ಕೊಂಡು ಇನ್ಸ್ಟಾಗ್ರಾಮ್ ನ ಕೆಂಗೇರಿ ಮೋರಿ ಮಾಡ್ಬಿಡ್ತಿದ್ದಾರೆ. ನಮಸ್ಕಾರ ಕರ್ನಾಟಕ. ಏನಪ್ಪ ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರತಿಭೆಗಳ ಮೇಲೆ ಪ್ರತಿಭೆಗಳು ಎಲ್ಲರೂ ಧೂಳೆ ಬುರ್ಸ್ತಿದ್ದಾರೆ. ಏನ್ ಗುರು ಕ್ರಿಂಜ್ ಕಂಟೆಂಟ್ ಮೇಲೆ ಕ್ರಿಂಜ್ ಕಂಟೆಂಟ್ ಗಳು. ಈ ಕ್ರಿಂಜ್ ಕಂಟೆಂಟ್ ಮಾಡೋರೆಲ್ಲ ಒಂದ್ ಕಡೆ ಸೇರ್ಕೊಂಡು ಅಮ್ಕು ಡುಮ್ಕು ಅನ್ಕೊಂಡು ಕಪ್ಪೆ ಗಿಪ್ಪೆ ಅನ್ಕೊಂಡು ಇನ್ಸ್ಟಾಗ್ರಾಮ್ ನ ಕೆಂಗೇರಿ ಮೋರಿ ಮಾಡ್ಬಿಡ್ತಿದ್ದಾರೆ. ಒಂದ್ ಕಡೆ ಇವ್ರನ್ನೆಲ್ಲ ನೋಡಿ ನಗ್ಬೇಕು, ಒಂದ್ ಕಡೆ ಬೇಜಾರ್ ಪಡ್ಬೇಕು, ಒಂದು ಗೊತ್ತಾಗ್ತಾ ಇಲ್ಲ. ಸುಮಾರು ಜನ 100% ಎಫರ್ಟ್ಸ್ ಹಾಕ್ಬಿಟ್ಟು ಕಂಟೆಂಟ್ ನ ಕ್ರಿಯೇಟ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಪೋಸ್ಟ್ ಮಾಡಿದ್ರೆ ಅವ್ರಿಗೆ ವ್ಯೂಸ್ ಬರಲ್ಲ, ಲೈಕ್ಸ್ ಬರಲ್ಲ, ಏನು ಬರಲ್ಲ. ಈ ಕಿತ್ತೋಗಿರೋರೆಲ್ಲ ಸೇರ್ಕೊಂಡು ಒಂದ್ ಗುಂಪು ಕಟ್ಕೊಂಡು ಒಂದು ರೀಲ್ಸ್ ಮಾಡಾಕಿದ್ರೆ ಅದಕ್ಕೆ ಬೇಜಾನ್ ಗಟ್ಲೆ ಶೇರ್ಗಳು, ಬೇಜಾನ್ ಗಟ್ಲೆ ಲೈಕ್ಸ್ ಗಳು ಬರುತ್ತೆ. ಪಾಪ 100% ಎಫರ್ಟ್ಸ್ ಹಾಕಿ ಮಾಡ್ತಿರೋ ಕಂಟೆಂಟ್ ಕ್ರಿಯೇಟರ್ಸ್ ಗೆ ಒಂದ್ ಚೂರು ಕೂಡ ಬೆಲೆ ಸಿಗ್ತಾ ಇಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ಬಂದು ಒಂದು ರೀಲ್ ಅಲ್ಲಿ ಅಮ್ಮನ್ ಅಕ್ಕನಂತ ಬೈದ್ ಬಿಡ್ರೆ ಸಾಕು, ಅವನು ಕೂಡ ಫೇಮಸ್ ಆಗ್ಬಿಡ್ತಿದ್ದಾನೆ. ಈ ತರ ಪ್ರತಿಭೆಗಳನ್ನ ಯಾವ ರೇಂಜ್ ಗೆ ಫೇಮಸ್ ಮಾಡ್ತೀರಾ ಅಂದ್ರೆ ರಾತ್ರಿ ಫೇಮಸ್ ಮಾಡಿ ಬಿಟ್ಟಾಕ್ಬಿಡ್ತೀರಾ. ಆಮೇಲೆ ಮೂವಿ ಪ್ರಮೋಷನ್ ಗಳೇನು, ಟಿವಿ ಶೋಗಳಲ್ಲಿ ಇವ್ರನ್ನ ಕರ್ಕೊಂಡ್ಬಂದು ದುಡ್ಡು ಮಾಡ್ಕೊಳ್ಳೋದೇನು, ಅಬ್ಬಾಬಾಬಾ ಒಂದಾ ಎರಡ ಇವ್ರನ್ನ ಇಂಡಿ ಬಿಸಾಕ್ಬಿಡ್ತೀರಾ. ಎಷ್ಟು ಫೇಮಸ್ ಮಾಡಿ ಮೇಲೆ ಕೂರಿಸ್ತಿರೋ ಅಷ್ಟೇ ಕೆಳಗಡೆ ಹಾಕೊಂಡು ತುಳಿತೀರಾ. ಯಾವತ್ತೋ ಒಂದಿನ ದಿಕ್ಕು ದಿವಾನ ಇಲ್ದೆ ತಿನ್ನೋ ಕೂಡ ಗತಿ ಇಲ್ದಿರೋ ಸ್ಟೇಜ್ಗೆ ಇವ್ರನ್ನ ಕರ್ಕೊಂಡ್ಬಂದು ನಿಲ್ಸ್ತೀರಾ. ಬಟ್ ಅದು ಇವ್ರಿಗೆ ಅರ್ಥ ಆಗ್ತಾ ಇಲ್ಲ. ಇವಾಗೇನೋ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋಸ್ ಅಲ್ಲಿ ಜಿಂಗ ಲಕ ಲಕ ಅಂತ ಡ್ಯಾನ್ಸ್ ಮಾಡ್ಕೊಂಡು ಏನೇನೋ ಮಾಡ್ಕೊಂಡು ಕಾಲ ಕಳ್ದ್ಬಿಡ್ತಾರೆ. ಮುಂದೆ ಒಂದಿನ ಅವ್ರಿಗೆ ಅದು ಕುತ್ತಾಗುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ. ಈ ಕ್ರಿಂಜ್ ಜನಕ್ಕೆ ಸಪೋರ್ಟ್ ಮಾಡೋ ಜನ ರಿಯಲ್ ಆರ್ಟಿಸ್ಟ್ ಗಳಿಗೆ, ರಿಯಲ್ ಕಂಟೆಂಟ್ ಕ್ರಿಯೇಟ್ ಮಾಡೋರ್ಗೆ ಸಪೋರ್ಟೇ ಮಾಡಲ್ಲ. ಈಗ ಹೆಂಗ್ ಆಗ್ಬಿಡಿದೆ ಅಂದ್ರೆ ನಿಜವಾದ ಕಲೆಗೆ ಬೆಲೆನೇ ಇಲ್ದಂಗ ಆಗ್ಬಿಡಿದೆ. ಬೆಲೆ ಕೊಡೋರೇ ಸಿಕ್ತಿಲ್ಲ. ದಿ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಅದೆಲ್ಲ ರುದ್ರಾಕ್ಷಿ ಮಲೆನ ಮಾರ್ಕೊಂಡಿದ್ದೋಳ್ನ ಕರ್ಕೊಂಡ್ ಬಂದ್ಬಿಟ್ಟು ರಾತ್ರಿ ಫೇಮಸ್ ಮಾಡಿ ಐಶ್ವರ್ಯ ರಾಯ್ಗೆಲ್ಲ ಹೋಲ್ಸ್ಬಿಟ್ರೆ ರಾತ್ರಿ ಫೇಮಸ್ ಮಾಡಿ ಬೆಳಗ್ಗೆ ಗಂಗಾ ನದಿಯಲ್ಲೇ ಮುಳುಗಿಸ್ಬಿಟ್ಟಿದೀರಾ. ಹಂಗೆ ಆಗ್ಬಿಡುತ್ತೆ. ಕ್ರಿಂಜ್ ಕಂಟೆಂಟ್ ಮಾಡ್ತಿರೋರ್ಗೆ ಈಗ ಅರ್ಥ ಆಗಲ್ಲ, ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ. ಮಾಡಿ ಅದೆಷ್ಟ್ ದಿನ ಮಾಡ್ತಿರೋ ಮಾಡಿ. ದೊಡ್ಡವರು ಸುಮ್ನೆ ಹೇಳಲ್ಲ, ತುಂಬಾ ಜಾಸ್ತಿ ಹೊತ್ತು ಉರಿಯೋ ಬತ್ತಿ ತುಂಬಾ ಜಾಸ್ತಿ ಹೊತ್ತು ಉಳಿಯಲ್ಲ ಅಂತೆ. ಜನ ಕೂಡ ಸ್ವಲ್ಪ ಅರ್ಥ ಮಾಡ್ಕೋಬೇಕು, ಯಾರನ್ನ ಬೆಳೆಸ್ಬೇಕು, ಯಾರನ್ನ ಉಳಿಸ್ಬೇಕು, ಯಾರನ್ನ ಒದ್ದು ಓಡಿಸ್ಬೇಕು ಅನ್ನೋದು. ನಾನು ಇಲ್ಲಿ ಯಾರನ್ನು ಬ್ಲೇಮ್ ಮಾಡ್ತಿಲ್ಲ, ಯಾರನ್ನು ಬೈತಿಲ್ಲಪ್ಪ. ಆಮೇಲೆ ಅಫೆಂಡ್ ಆಗೋಕ್ ಹೋಗ್ಬೇಡಿ. ಹೀರೋ ರಿಯಲ್ ಫ್ಯಾಕ್ಟ್ ನ ಹೇಳ್ತಾ ಇದ್ದೀನಿ. ಈ ಫ್ಯಾಕ್ಟ್ ನ ತಿಳ್ಕೊಳಂಗಿದ್ರೆ ತಿಳ್ಕೊಳ್ಳಿ, ಇಲ್ಲ ಇಟ್ಕೊಳ್ಳಂಗಿದ್ರೆ ಇಟ್ಕೊಳ್ಳಿ. ನನಗೆ ಯಾವ್ದೇ ತರ ಪ್ರಾಬ್ಲಮ್ ಇಲ್ಲ. ಒಂದಷ್ಟು ಜನ ಹೂವಿನ ಬಾಣದಂತೆ, ಇನ್ನೊಂದಷ್ಟು ಜನ ಕಪ್ಪೆ ಕಿಪ್ಪಿ ಅನ್ಕೊಂಡು, ಇನ್ನೊಂದಷ್ಟು ಜನ ಅಮ್ಕು ಡುಮ್ಕು ಅನ್ಕೊಂಡು, ಇನ್ನೊಂದಷ್ಟು ಜನ ಚಿನ್ನಿ ಅನ್ಕೊಂಡು ವೈರಲ್ ಆಗ್ತಿದ್ದಾರೆ, ಫೇಮಸ್ ಆಗ್ತಿದ್ದಾರೆ. ಇವ್ರನ್ನೇ ಫೇಮಸ್ ಮಾಡ್ಬೇಕು, ಅವ್ರನ್ನೇ ಫೇಮಸ್ ಮಾಡ್ಬೇಕು ಅಂತ ಹೇಳ್ತಿಲ್ಲ. ನಿಮ್ಗೆ ಗೊತ್ತು ಯಾರನ್ನ ಫೇಮಸ್ ಮಾಡ್ಬೇಕು ಅಂತ, ಬಟ್ ನೀವು ಮಾಡ್ತಿಲ್ಲ. ಸುತ್ತಮುತ್ತ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಗಳೇ ಆಗಿರ್ಬೋದು, ಒಂದು ಕಳೆನ ಇಟ್ಕೊಂಡು ಏನೋ ಒಂದು ಸಾಧನೆ ಮಾಡ್ಬೇಕು ಅಂತ ಒದ್ದಾಡ್ತಾ ಇರ್ತಾರೆ. ಅವ್ರಿಗೆ ಸಪೋರ್ಟೇ ಸಿಗ್ತಿರಲ್ಲ. ಸುಮಾರು ಜನ ಕಾಂಟೆಂಟ್ ಕ್ರಿಯೇಟರ್ಸ್ ನಿಮ್ಮ ಸುತ್ತಮುತ್ತನೇ ಇರ್ತಾರೆ, ನಿಮ್ಮ ಫ್ರೆಂಡ್ಸ್ ಗಳೇ ಆಗಿರ್ತಾರೆ. ಡ್ರಾಯಿಂಗ್ ಮಾಡೋರಾಗಿರ್ಬೋದು, ಡ್ಯಾನ್ಸರ್ ಗಳಾಗಿರ್ಬೋದು, ಸಿಂಗರ್ ಗಳಾಗಿರ್ಬೋದು, ಆರ್ಟಿಸ್ಟ್ ಗಳಾಗಿರ್ಬೋದು. ಸಪೋರ್ಟ್ ಮಾಡಿ, ಬಿಕಾಸ್ ಆ ಸಪೋರ್ಟ್ ಅವ್ರನ್ನ ಎಲ್ಲೋ ತಗೊಂಡೋಗಿ ನಿಲ್ಸುತ್ತೆ. ಆದಷ್ಟು ನಿಮ್ಮ ಸುತ್ತಮುತ್ತ ಇರೋ ಆರ್ಟಿಸ್ಟ್ ಗಳಿಗೆ ಬೆಲೆ ಕೊಡಿ, ಅವರ ಕಲೆಗೆ ಸಪೋರ್ಟ್ ಮಾಡಿ. ಇಷ್ಟ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್. ನಾನು ನಿಮ್ಮ ಮ್ಯಾಕ್ಸಿ. ಸಿ ಯು.